ಕೆಲವಾರು ದಿನಗಳಲ್ಲಿ ತೀವ್ರತೆಯು ಹೆಚ್ಚಾಗುತ್ತದೆ. ನಾನು ಓಡುವುದರಿಂದ ಉಲ್ಲಾಸ ಪಡೆಯುತ್ತೇನೆ. ಪ್ರತಿದಿನ ಬೆಳಿಗ್ಗೆ ಎಚ್ಚರಗೊಳ್ಳುತ್ತಿದ್ದೆವು ಮತ್ತು ಕ್ರೀಡೆ ನಡೆಯುತ್ತಿದ್ದಳು. ಶಾಲೆಯ ಎಲ್ಲಾ ಕ್ರೀಡೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹ ನೀಡಲ್ಪಡುತ್ತದೆ. ಆದ್ದರಿಂದ ಕ್ರೀಡೆ ನನ್ನ ಹೃದಯದ ಭಾಗವಾಗಿದೆ. ಎಂದಿಗೂ ಪಶ್ಚಾತ್ತಾಪವಿಲ್ಲ. ಆದ್ದರಿಂದ ಬೇರು ಯಾವುದೂ ಸಹ ಸ್ವಾಭಾವಿಕವಾಗಿ ಬಂದುದಿಲ್ಲ ಮತ್ತು ನಾನು ಪ್ರತಿದಿನ ಅದು ಮೇಲೆ ಕಠಿಣವಾಗಿ ಕೆಲಸ ಮಾಡುತ್ತೇನೆ. ಎಂದಿಗೂ ಒಟ್ಟಿನಲ್ಲಿ ನಾನು ಭಾರತೀಯರೇ ನಂಬರ್ 1 ಇದ್ದೇನೆ ಎಂದಾದರೆ ನಾನು ಒತ್ತುಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ಮತ್ತು ನಾನು ಸೇನಾ ಮಕ್ಕಳಾಗಿದ್ದಾನೆಂದು ನೆನೆಸುತ್ತೇನೆ. ನಾನು ಅತ್ಯಂತ ದೇಶಭಕ್ತ. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ. ಬ್ರೂಸಿ ಹುಸೇನ್, ನಾನು ಒಂದು ವ್ಯಕ್ತಿ 10,000 ಕಾಲು ಮುಟ್ಟಿ ತಿಳಿದಿದ್ದಾನೆ ಎಂದು ಭಯಪಡುವುದಿಲ್ಲ. ಆದರೆ ಒಂದು ವ್ಯಕ್ತಿ ಒಂದು ಕಾಲು ಮುಟ್ಟನ್ನು 10,000 ಬಾರಿ ಮಾಡುವವರನ್ನು ನಾನು ಭಯಪಡುತ್ತೇನೆ. ಇಂದು ನಾನು ತಿಮ್ ಶರ್ಮಾಗೆ ಅನಗಿ ಬಬರುತ್ತೇನೆ. ಕುದುರೆ ಸವಾರಿ, ಟ್ರೈಥ್ಲಾನ್, ಪರ್ವತಾರೋಹಣ, ಯೋಗ. ಅವಳು ಯಶಸ್ವಿ. ನಮ್ ಶೋಗೆ ಧನ್ಯವಾದಗಳು ಮಿಸ್ ಶರ್ಮಾ. ಇಲ್ಲಿರುವುದು ಬಹಳ ಉತ್ತಮವಾಗಿದೆ. ನಿಮಗೆ ಧನ್ಯವಾದಗಳು. ನಾನು ಪ್ರಾರಂಭಿಸಿ ನೀವು ಹಣಕಾಸು, ಫಿಟ್ನೆಸ್, ಓಟ, ಸೈಕ್ಲಿಂಗು, ಈಜು ಮಾಡಿದ್ದೀರಾ. ನಿಮ್ಮ ಹಿನ್ನೆಲೆ ಮತ್ತು ನೀವು ತಲುಪಿದ ಕಥೆಯನ್ನು ಹಂಚಿಕೊಳ್ಳಿ. ನಾನು 41 ವರ್ಷ ಮೇ ಈಜ್ ಏಲಿಯನ್ನಲ್ಲಿದ್ದೇನೆ. ನಾನು ಸೈನಿಕ ಕುಟುಂಬದವರು ಮತ್ತು ಕ್ರೀಡೆ ನನಗೆ ಪ್ರಮುಖ. ಬಾಲ್ಯದಲ್ಲಿ ನೀರಿನಲ್ಲಿ ತೂವಿಕೊಳ್ಳುತ್ತಿದ್ದೇವೆ. ಶಿಸ್ತಿನಿದ್ದಿತು. ಪ್ರತಿದಿನ ಬೆಳಿಗ್ಗೆ ಎಚ್ಚರವಾಗುತ್ತಾ ಕ್ರೀಡೆಯೊಂದಿಗೆ ಪ್ರಾರಂಭ. ಶಾಲೆಯ ಎಲ್ಲ ಕ್ರೀಡೆಯಲ್ಲೂ ನಾವು ಭಾಗವಹಿಸಿದ್ದೇವೆ. ಇದೀಗದವರೆಗೆ ಕ್ರೀಡೆ ನನ್ನ ಜೀವನದ ಅತ್ಯಂತ ಮಹತ್ವದ ಭಾಗವಾಗಿ ಇದೆ. ನಾನು ಚಿಕ್ಕವನಾಗಿಯೇ ಇದನ್ನು ಅನುಭವಿಸುತ್ತಿದ್ದೇನೆ. ಯಾರಾದರೂ ದಿನದಲ್ಲಿ ಚಟುವಟಿಕೆ ಮಾಡದಿದ್ದರೆ ಅದು ನನಗೆ ವಿಚಿತ್ರವಾಗುತ್ತದೆ. ನಾನು ಎಲ್ಲ ಕ್ರೀಡೆಗಳ ಹೃತ್ಪೂರ್ವಕ ಅಭಿಮಾನಿ. ಅದರಲ್ಲಿ ಅಶ್ವಾರೋಹಣ ಇದ್ಯವಾಗಿ ಹೃದಯ ಸ್ಪರ್ಶಿ. ಅದು ಅವರನ್ನು ಚಾಲನೆ ನೀಡುತ್ತದೆ. ನನಗೆ ಅದು ಕ್ರೀಡೆ, ಅಶ್ವಾರೋಹಣವೇ ಆಗಿರ್ಲಿ, ಸೈಕ್ಲಿಂಗ್ ಆಗಿರ್ಲಿ, ಫಿಟ್ನೆಸ್ ಆಗಿರ್ಲಿ, ಏನಾದ್ರೂ ಆಗಿರ್ಲಿ, ಅದು ನನಗೆ ಧ್ಯಾನದಂತೆ ಇದೆ. ಸರಿ, ಹಾಗಾಗಿ ನಾನು ಹಲವಾರು ವಿಭಿನ್ನ ಭಾಗಗಳ ನ್ಯೂಚೈಸೈಡು. ಅಲ್ಲದೆ ಸಮಾಜ ಹೇಳುತ್ತದೆ ನಿಮಗೆ ಪದವಿ ಬೇಕು, ಕೆಲಸ ಬೇಕು ಅಂತ. ಅದರ ಕಾರಣದಿಂದ ನನ್ನ ಪದವಿ ಮತ್ತು ಕೆಲಸ ಮೊದಲಿಗೆ ಕಾರ್ಪೊರೇಟ್ ಕ್ಷೇತ್ರದಲ್ಲಿತ್ತು ಅಥವಾ ಆ ಸಮಯದಲ್ಲಿ ನಿರೀಕ್ಷಿತವಾದ ಹಣಕಾಸು ಪದವಿ ಇತ್ತು. ನಾನು ಆ ಸಮಯದ ನನ್ನ ಆಸೆ ಹಾರ್ಸ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ ಬ್ಯಾಚುಲರ್ಸ್ ಅಧ್ಯಯನ ಮಾಡುವುದು ಇಚ್ಛಿಸಿದ್ದರು. ಹೌದು, ಹಾಗೆ ಅದೇನ ನನ್ನ ಪಕ್ಷಕ್ಕಾಗಿಯೇ ಹಾಗಾಗಿದೆ. ನನ್ನ ಪಕ್ಷಕ್ಕೆ ನಿಯಮಗಳನ್ನು ಪಾಲಿಸಬೇಕಾಗಿರುವ ಅವಶ್ಯಕತೆ ಇಲ್ಲ. ಶಿಸ್ತಾಗಲಿರೋದು ಆಸೆಯಾಗಿರುತ್ತದೆ. ಮತ್ತು ಪ್ರತಿ ಕ್ಷಣದಲ್ಲಿಯೂ ಜೀವಿತವು ಹೇಳಲಾಗುತ್ತದೆಯೋ ಅಥವಾ ಸಮಾಜವು ಹೇಳುತ್ತದೆ ಅದು ಕಡಿಮೆ ಮಹತ್ವದ್ದಾಗಿದೆ ಎಂದು. ನಾನು ಸರಿಯಾಗಿ ಭಾವಿಸಿದರೆ ನಾನು ಆ ಆಸೆಯನ್ನು ಅನುಸರಿಸುತ್ತಿದ್ದೇನೆ ಮತ್ತು ಅಷ್ಟೇ ಅದು. ನನಗೆ ಗಣಿತ ಇಷ್ಟ, ಹಣಕಾಸು, ಆರ್ಥಿಕ ಶಾಸ್ತ್ರ, ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡಿ. ನ್ಯೂಜಿಲೆಂಡಿನ ಉತ್ತಮ ಕಾಲೇಜು ಏನು? ಆದರೆ ನಾನು ವೈಯಕ್ತಿಕವಾಗಿ ಭಾವಿಸುವುದು ಏನಂದ್ರೆ, ನೀವು ಯಾವುದೋ ಒಂದು ವಿಷಯಕ್ಕೆ ಆಸಕ್ತಿ ಹೊಂದಿದ್ದೀರಾ ಮತ್ತು ಜ್ಞಾನ ಪಡೆಯಲು ಉತ್ಸುಕರಾಗಿದ್ದೀರಾ ಎಂದಾದರೆ ಈಗ ಮಾಹಿತಿಗೆ ನಿಮ್ಮ ಪ್ರವೇಶದ ರೀತಿಯಿಂದ ಯಾವುದೇ ವಿವಿಯಿಂದ ಉತ್ತಮ ವಿವಿಯೇ ಆಗಬಲ್ಲದು. ನೀವು ಮನೆಯಲ್ಲಿ ಕುಳಿತುಕೊಂಡು UGC ಪ್ರೋಗ್ರಾಂ ಮಾಡಬಹುದು ಮತ್ತು ಶಿಕ್ಷಣ ಪಡೆಯಬಹುದು. ಆದರೆ ಹೌದು, ನೀವು ನನಗೆ ಹೇಳುತ್ತಿದ್ದೀರಾ ಎಂದಾದರೆ ನ್ಯೂಜಿಲೆಂಡ್ ಬಳಿ ಅದ್ಭುತ ವಿವಿಗಳು ಇದ್ದವು. ನಾನು ತೆರಳಿದ್ದವು ವೈಕಾಟೋ ಮ್ಯಾನೇಜ್ಮೆಂಟ್ ಸ್ಕೂಲ್, ಒರೆಗನ್, ವೈಕಾಟೋ ವಿಶ್ವವಿದ್ಯಾಲಯ ಮತ್ತು ಆಗ್ಲೆಂಡ್ ವಿಶ್ವವಿದ್ಯಾಲಯ, ಕ್ರೈಸ್ಟ್ ಚರ್ಚ್ ವಿಶ್ವವಿದ್ಯಾಲಯಗಳು ಇವೆ. ನಂತರ ಕ್ವೀನ್ಸ್ ಟೌನ್ ನಲ್ಲಿದ್ದ ಅಂತರ್ಜಾಲ ಉತ್ತಮ ವೆಟರ್ನರಿ ವಿಶ್ವವಿದ್ಯಾಲಯವೂ ಇದೆ. ಜನರಾಗಿ ನಾನು ಕುದುರೆಗಳಿಗೆ ಆಸಕ್ತಿ ಹೊಂದಿದ್ದರಿಂದ ಅದನ್ನು ಸಹ ತಿಳಿದುಕೊಳ್ಳಬೇಕು ಅನುಕೂಲವಾಯಿತು. ಪಾಮ್ಲರ್ಸ್ಟನ್ ನಾರ್ತ್ ನಲ್ಲಿ ಸಹ ಇದೆ. ಹೌದು, ಶಿಕ್ಷಣ ಎಲ್ಲೆಡೆ ಲಭ್ಯವಿದೆ. ನೀವು ಅವರ ವಿದ್ಯಾಭ್ಯಾಸ ಮತ್ತು ಜ್ಞಾನ ಅನುಭವಿಸಲು ಇಚ್ಛಿಸುವ ಸ್ಪಂಜ್ ಆಗಿರಬೇಕು ಮತ್ತು ಗಗನವೇ ಮಿತಿ. ನೀವು ಹಣಕಾಸು ವೃತ್ತಿಯಿಂದ ಎಲ್ಲರ ಫಿಟ್ನೆಸ್ ಕೋಚ್ ಆಗಿರುವ ಫಿಟ್ನೆಸ್ ಮ್ಯಾನೇಜ್ಮೆಂಟ್ಗೆ ಹೇಗೆ ಬದಲಾಗಿದ್ದೀರಾ? ನನಗೆ ಹಣಕಾಸು ತುಂಬಾ ಬೋರ್ ಆಗಿತ್ತು, ನೀವು ಗೊತ್ತೇ. ಹಾಗೆನಿಸಿದ್ದು ಅದು ಸುಲಭವಾಗಿತ್ತು, ಅದು ಕಷ್ಟವಾಗಿರ್ಲಿಲ್ಲ. ಹಾಗಾಗಿ ಅದೇ ವಿಷಯ. ಸರಿ, ನಾನು ನಂಬಿದ್ದೇನೆ ಒಬ್ಬ ವ್ಯಕ್ತಿ ತನ್ನ ಸುತ್ತಲೂ ಇರುವ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಒಂದೇ ವಿಧಾನದಂತೆ ಕೆಲಸ ಮಾಡುತ್ತಾನೆ.
ನೀವು ಜನರೊಂದಿಗೆ ಉತ್ತಮವಾಗಿ ಮಾತನಾಡುವುದು, ಸಂವಹನ ಮತ್ತು ಮಾರಾಟದಲ್ಲೂ ಚೆನ್ನಾಗಿರುವಿರಿ. ಹೊರತುಗಳು ವೈಯಕ್ತಿಕ ಮತ್ತು ಕೆಲಸದ ಸಂಬಂಧಗಳಲ್ಲಿಯೂ ಸಮಾನವಾಗಿರುತ್ತೀರಿ. ಇದು ಮಾನವ ಮೂಲ ಸ್ವಭಾವ. ನಾನು ಪ್ರತಿ ಯೋಜನೆಯನ್ನು ಅರ್ಥ ಮಾಡಿಕೊಂಡು ಹಣಕಾಸು ಮಾಡುವಾಗ ಖುಷಿಯಾಗದೆ ಆದರೆ ಚೆನ್ನಾಗಿ ಮಾಡುತ್ತೇನೆ. ಆದರೆ ಅದು ನನಗೆ ಆ ಸ್ಪಾರ್ಕ್ ಅಥವಾ ಸಂತೋಷವನ್ನ ನೀಡುತ್ತಲಿಲ್ಲ. ನೀವು ಗೊತ್ತಾ, ಸಂತೋಷ ಮತ್ತು ತೃಪ್ತಿ ಅನುಭವವನ್ನು ಪ್ರತಿಯೊಂದು ಸಮಯದಲ್ಲಿಯೂ ಒಂದೇ ಕಾರ್ಯವನ್ನು ಮಾಡುವುದರಿಂದ. ಯಾಕೆಂದ್ರೆ ಸಮಯಕ್ಕೆ ಕೂಡ್ಲೆ ಮತ್ತು ನನ್ನ ಪಾತ್ರದಲ್ಲಿಯೂ ನಾನು ಬಹಳ ವೇಳೆ ಇದನ್ನು ಮಾಡಿಕೊಂಡಿದ್ದೆ. ನಾನು ರಿಕವರಿ ಏಜೆಂಟ್ ಆಗಿ ಪ್ರಾರಂಭಿಸಿದ್ದು, ನಂತರ ಲೀಡರ್ಶಿಪ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಂಗೆ ಮುನ್ನಡೆಯೇ ಇತ್ಯಾದಿ. ನನ್ನ ವೃತ್ತಿ ಜೀವನದ ಕೊನೆಯ ಭಾಗದಲ್ಲಿ, ನನ್ನ ಕಾರ್ಪೊರೇಟ್ ವೃತ್ತಿಯಲ್ಲಿ ನಾನು ಬಹಳ ಯೋಜನೆಗಳನ್ನು ಮಾಡುತ್ತಿದ್ದೆ. ಅದು ಅಕ್ರಮವಾಗಿತ್ತು. ಅವಳನ್ನು ತರಿರಿ, ಅವಳು ಒಳ್ಳೆಯ ಪ್ರಕ್ರಿಯೆ ಅಥವಾ ರಚನೆಯನ್ನು ಸೃಷ್ಟಿಸುವಳು ಮತ್ತು ನಂತರ ಆ ಪ್ರಕ್ರಿಯೆಯನ್ನು ನಿರ್ವಹಿಸುವ ಸಮಯ ಬಂದಾಗ ಅದು ನನಗೆ ಅಲಸು ಮಾಡಿತು, ಏಕೆಂದರೆ ಅದು ನಿರ್ವಹಣೆ ಮಾತ್ರ. ಆದರೆ ನನಗೆ ಸವಾಲಿನ ಭಾವನೆ ಇಷ್ಟ ಮತ್ತು ನನ್ನ ಪಾತ್ರದಲ್ಲಿ ನಾನೆಲ್ಲೆಡೆ ಹೋದರೂ ಮುಖ್ಯವಾಗಿ ಸ್ಥಿತಿ ಕೊಂಡಿಯಲ್ಲೂ ಕಾಯುವುದಾಗಿತ್ತು ಮತ್ತು ಅದು ನನಗೆ ಅಲಸು ಮಾಡಿತ್ತು. ಸಂಖ್ಯೆಗಳ ಅಸಮ್ಮತಿ ಏಕೆ ನಡೆಯುತ್ತಿದೆ, ಆದಾಯದ ವ್ಯತ್ಯಾಸಗಳು ಇತ್ಯಾದಿ ಎಲ್ಲಾ ವಿವರಣೆಗಳನ್ನು ನೀಡುವುದು. ಹೆಚ್ಚು ತುದಿಯಲ್ಲಿ ನಾನು ಸಂಖ್ಯೆಯನ್ನು ನೋಡಬಹುದು, ಅವರು ನನಗೆ ಹೇಳಲು ಬಯಸಿದ ಕಥೆಯನ್ನು ನಾನು ಹೇಳಬಹುದು. ನಾನು ಕೇಳಲು ಬಯಸುವವರಿಗೆ ವಿವರಿಸಬಹುದು. ಆದರೆ ಪುನರಾವೃತ್ತಿ ನನಗೆ ಅಲಸು ಮತ್ತು ಜಾಸ್ತಿಯಾಗಿತ್ತು. ಇವತ್ತು ನಾನೊಂದು 5 ಗಂಟೆಗಳ ಸೈಕಲ್ ಸವಾರಿ ಮಾಡಬಹುದು, ಅದು ಅಲಸಿಸುವುದಿಲ್ಲ. ಪ್ರವಾಹ ಸ್ಥಿತಿಯುಳ್ಳ ಆಸಕ್ತಿಯ ಜೊತೆ ಅದನ್ನು ಆನಂದಿಸುವುದು ಸಂತೋಷ ತಂದಿತು. ಕಾರಣ, ಕಾರ್ಪೊರೇಟ್ ವೃತ್ತಿಯಿಂದ ಫಿಟ್ನೆಸ್ ವೃತ್ತಿಗೆ ಬದಲಾಯಿಸಿದ್ದೇನೆ. ನೀವು ಈ ನಿರ್ಧಾರವನ್ನು ಎಂದಾದರೂ ಹಿಂಜರಿತೀರಾ? ಒಂದು ನೂಮೆ ಅಲ್ಲ. ನಾನು ಜೀವನದಲ್ಲಿ ಶೂನ್ಯ ಅನಾಚರಣೆಗಳನ್ನು ಹೊಂದಿದ್ದೇನೆ. ಯಾಕೆಂದರೆ ನಾನು ಮಾಡಿರುವ ಯಾವುದೇ ಇದು, ನಾನು ಇದ್ದ ಯಾವುದೇ ಜಾಗ, ನಾನು ಮಾಡಿದ ತಪ್ಪುಗಳೆಲ್ಲ, ನಾಳೆ ನಾನು ಯಾವುದೇ ವ್ಯಕ್ತಿಯಾಗಿದ್ದೇನೆ ಮತ್ತು ಇಂದು ನಾನು ಆಗಿರುವ ವ್ಯಕ್ತಿಯನ್ನು ಪ್ರೀತಿಸುತ್ತೇನೆ. ತಪ್ಪುಗಳನ್ನು ಮಾಡುವುದು ಬಳಲಿಕೆಯ ಬಹುಮುಖ್ಯ ಭಾಗ, ವ್ಯಕ್ತಿತ್ವ ಅಭಿವೃದ್ಧಿಯ ಬಹುಮುಖ್ಯ ಭಾಗ ಮತ್ತು ಆ ತಪ್ಪುಗಳಿಂದ ಕಲಿಯುವುದು. ಜವಾಬ್ದಾರಿ, ಹೊಣೆಗಾರತೆ ಮತ್ತು ನಿರ್ಧಾರದ ಪರಿಣಾಮವನ್ನು ಅರ್ಥ ಮಾಡಿ ಹೊಣೆ ಹೊರುವುದು ಮುಖ್ಯ. ನಿಮ್ಗೆ ಸಹಜವಾಗಿ ಯಾವುದು ಬರುತ್ತದೆ? ಆದರೆ ಯಾವುದು ಸಹಜವಾಗಿ ಆಪ್ಚರ್ಡ್, ಅದನ್ನು ಸುಲಭವಾಗಿ ಹಾಗೂ ಸಹಜವಾಗಿ ತೋರಿಸಲು ನಾನು ಬಹಳ ಕಠಿಣವಾಗಿ ಪ್ರಯತ್ನಿಸಬೇಕಾಯಿತು. ನನಗೆ ಯಾವುದು ಸಹಜವಾಗಿ ಬಂದುದಿಲ್ಲ. ಆದರೆ ನನ್ನ ಮೊದಲ ಆಯ್ಕೆ ಓಟವಾಗಿತ್ತು ಮತ್ತು ಇದನ್ನು ನಾನು ಆಯ್ಕೆ ಮಾಡಿಕೊಂಡಿತು ಏಕೆಂದರೆ ಪ್ರತಿ ವಾರಾಂತ್ಯ ನಾನು ಹಂಚಿಕೊಳ್ಳುವ ಸ್ಪರ್ಧೆಯನ್ನು ಗೆಲ್ಲುತ್ತಿದ್ದೇನೆ. ಯಾಕಂದ್ರೆ ಕೆಲವು ಅಂಶಗಳಲ್ಲಿ ಜನ್ಮತಃ ನಾಯಕರೂ ಇದ್ದಾರೆ ಅಲ್ವೇ. ನಾನು ಸಹಜವಾಗಿ ದೂರದ ಓಟದಲ್ಲಿ ಸ್ವಲ್ಪ ವೇಗವಾಗಿ ಇದ್ದೆ ಮತ್ತು ನನಗೆ ಬಹುಮಾನ ತೀರುತ್ತಿತ್ತು. ನಾನು ಬಹುಮಾನ ಹಣ ಪಡೆದು ಚೆಕ್ ಪಡೆದ ಮೇಲೆ ಸ್ನೇಹಿತರೊಂದಿಗೆ ಮನೆಯವರನ್ನ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದೆ. ಓಟ ನನಗೆ ಸಹಜವಾಗಿ ಆಯಿತು. ಅವ್ರು ಹೇಳುತ್ತಿದ್ದರು, ಅವಳು ವಾರಾಂತ್ಯ ಹೋಗುತ್ತಾಳೆ, ಮರಳಿದಾಗ ಹೊರಗೆ ಹೋಗೋಣ. ಆನಂದ ನೀಡಿ ನೆನಪಿನಂತೆ ಪ್ರಾರಂಭವಾಯಿತು. ನಂತರ ಜೀವಂತತೆ ಬಂದಿತು. ಮತ್ತು ಇದು ಬಹುಶಃ ಎಲ್ಲರಿಗೂ ಅರ್ಥ ಮಾಡಿಕೊಂಡಿರಬೇಕಾದ ವಿಷಯ ಆಗಿದ್ದು, ಯಾರಿಗಾದ್ರೂ ಏನಿಗಾದ್ರೂ ಒಳ್ಳೆಯದಾಗಬೇಕಾದ್ರೆ ನೀವು ಬಹಳ ಪರಿಶ್ರಮ ಮಾಡಬೇಕು. ಯಶಸ್ಸಿಗೆ ಯಾವುದೇ ಕಿರುಮಾರ್ಗವಿಲ್ಲ. ಆದ್ದರಿಂದ ನೀವು ಅನುಭವಿಸಬೇಕು, ಪ್ರಯೋಗ ಮಾಡಬೇಕು, ನಿಮ್ಮ ಆಸಕ್ತಿಯ ಹಾದಿಯನ್ನು ಹುಡುಕಬೇಕು. ಇಲ್ಲದಿದ್ದರೆ ನೀವು ಯಾವುದೇ ವಿಷಯವನ್ನು ಇಷ್ಟಪಡುವುದಿಲ್ಲ ಎಂದು ತಿಳಿಯಲು ಸಾಧ್ಯವಿಲ್ಲ. ಸೋಫಾದ ಮೇಲೆ ಕೂರಿ ಇದು ಒಳ್ಳೆಯದಿಲ್ಲ ಎಂದು ಹೇಳುವುದು ಸುಲಭ, ಆದರೆ ನೀವು ಅದನ್ನು ಅನುಭವಿಸುವವರೆಗೂ ನೀವು ಅದನ್ನು ಇಷ್ಟಪಡುವಿರಾ ಇಲ್ಲವೋ ಎಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಹೊರಗೆ ಹೋಗಿ ವಿಷಯಗಳನ್ನು ಆಯ್ಕೆ ಮಾಡಿ ಅನುಭವಿಸಿ ನಂತರ ಸೂಕ್ತ ಮಾಹಿತಿಯ ಆಧಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಿ. ನಾನು ಇದನ್ನು ನಿಜವಾಗಿಯೂ ಅನುಸರಿಸಲು ಇಚ್ಛಿಸುವೆ. ನಂತರ ಇದರ ಮೇಲಿನ ಪರಿಶ್ರಮ ತುಂಬಾ ಕಾಲ ತೆಗೆಯಬೇಕು ಮತ್ತು ಯಾವುದೇ ಫಲಿತಾಂಶಗಳ ನಿರೀಕ್ಷೆ ಮಾಡಬಾರದು. ಯಾರಿಗೆ ಕಿರುಮಾರ್ಗ ಇಲ್ಲ ಅಷ್ಟೇ. ಈ ಎಲ್ಲವೂ ನೈಸರ್ಗಿಕವಾಗಿ ಬಂದಿಲ್ಲ. ನಾನು ಪ್ರತಿದಿನವೂ ಇಂದು ಸಹ ಇದರಲ್ಲಿ ಪರಿಶ್ರಮಿಸುತ್ತಿದ್ದೇನೆ. ನನಗೆ ಕ್ರಿಕೆಟ್ ಇಷ್ಟ. ಚೆಂಡು ಬ್ಯಾಟ್ ತಲುಪಿದ ಧ್ವನಿ ಶಾಂತಿದಾಯಕ. ನನಗೆ ಸಾಕಾಗುತ್ತಿದೆ. ನಾನು ಮಾಡುವ ಪ್ರತಿಯೊಂದು ಚಿಕಿತ್ಸೆ ಮಾಡುತ್ತದೆ.
ಜಿಮ್ಮಿನಲ್ಲಿ ಭಾರಿ ತೂಕ ಎತ್ತುವುದು ಅಲ್ಲ, ಕಾಲುಗಳನ್ನು ಸರಿಯಾಗಿ ಇಡುವುದು, ಕೆಲವೊಮ್ಮೆ ತೀವ್ರತೆ ಹೆಚ್ಚು. ಅದ್ದೂರಿ ಉಲ್ಲಾಸಕ್ಕೆ ಓಡಾಟ ಮಾಡುವ ಅಥವಾ ಪೆಡಲ್ ಸ್ಟ್ರೋಕ್ ಮಾಡುವ ದಿನಗಳಿವೆ. ನಾನು ಇನ್ನೂ ಅದಕ್ಕೆ ತಲುಪಿಲ್ಲ, ಆದರೆ ನಾನು ಪ್ರಯತ್ನಿಸುತ್ತಿದ್ದೇನೆ. ಆದ್ದರಿಂದ ಅದು ನಿನ್ನಿಗೆ ಸ್ವಾಭಾವಿಕವಾಗಿದ್ದರೆ ಹೌದು, ಅದನ್ನು ಸಾಕಷ್ಟು ಆಳದಿಂದ ಮಾಡುತ್ತಿದ್ದರೆ ಅದೇ ಆಗುತ್ತದೆ. ಮತ್ತು ಇದ್ಯಾವುದು ಬ್ರೂಸ್ಲಿ ಹೇಳಿದ್ದದ್ದು, ನಾನು 10,000 ಕಿಕ್ಗಳನ್ನು ತಿಳಿದಿರುವ ಒಬ್ಬ ವ್ಯಕ್ತಿಯನ್ನು ಭಯಪಡುವುದಿಲ್ಲ, ಆದರೆ ಒಂದು ಕಿಕ್ ಮಾಡುವ ವ್ಯಕ್ತಿಯನ್ನು ನಾನು ಭಯಪಡುವೆ. ಅಯ್ಯೋ, ಕೆಲ ಸಂದರ್ಭಗಳಲ್ಲಿ ಅದು ಚಿಕಿತ್ಸೆಯಾಗಿ ಸಹ ಸ್ವಾಭಾವಿಕ. ನಾಳೆ ಮಧ್ಯರಾತ್ರಿಯಲ್ಲಿ ಸತ್ತು 21 ಕಿಮೀಟಿ ಓಡಲು ಬನ್ನಿ ಎಂದು ಹೇಳಿದರೆ ನಾನು ಸಮ್ಮತಿಸುತ್ತೇನೆ. ನಾನು ಓದಿ ತಿಳಿದಂತೆ ನೀವು 50 ಬಾರಿ ಬಾಸ್ಟನ್ ಮ್ಯಾರಥಾನ್ ಅರ್ಹತೆ ಪಡೆದವರು, AMC ಅರ್ಹತೆ ಪಡೆದ ಮೌಂಟೇನಿಯರ್ ಬ್ರೂಕ್ಸ್ ಮತ್ತು ಕ್ರೀಡಾಪಟು. ಸ್ಪರ್ಧೆಗಳು ಯಾವುವು? ಸರಿಯುಸು, ಮೊದಲನೇದಾಗಿ ಬಾಸ್ಟನ್ ಅರ್ಹತೆ ಬಂದಿದೆ. ಹೀಗಾಗಿ ಮಾರಥಾನ್ನಲ್ಲಿ ಜಗತ್ತಿನ ಪ್ರಮುಖ ಸ್ಪರ್ಧೆಗಳು ಇವೆ. ನಿಮಗೆ ಗೊತ್ತಿಲ್ಲದವರಿಗಾಗಿ ಮಾರಥಾನ್ 42.2 ಕಿಲೋಮೀಟರ್ ಓಟವಲ್ಲವೇ? ಅರ್ಧ ಮಾರಥಾನ್ 21.11 ಕಿ, 10 ಕಿಲೋಮೀಟರ್ ಮತ್ತು 5 ಕಿ ಎಂದು ಇವೆ. ನಾನು ಯುವಕರಿಗೆ ಶಿಕ್ಷಣ ನೀಡುವ ಪರಿಸರದಲ್ಲಿದ್ದಾಗ 5 ಕಿಲೋಮೀಟರ್ ಓಟವಿದೆ, ಅದು 5 ಕಿ, ಮಾರಥಾನ್ ಅಲ್ಲ. ಮಾರಥಾನ್ 42.2 ಕಿ ಮಾತ್ರ. ಇದು ಸ್ಪಷ್ಟ. ಸಮಯ ಕಳೆದಂತೆ ಮಾರಥಾನ್ ದೂರವು ಬದಲಾಯಿಸಿದೆ. ನೀವು ಅರಸುವುದಾಗಿ ಬಯಸುವಿರಾ ಮಾರಥಾನ್ ಹೇಗೆ ಉಂಟಾಯಿತು ಎಂದು? ಹೌದು, ಸರಿ ಹುಸು. ಮಾರಥಾನ್ ಆ ಕಥೆ ಇದೆ. ಯುದ್ಧ ಹೊಂದಿತ್ತು, ಗ್ರೀಕ್ ಜನರು ಗೆದ್ದರು ಮತ್ತು ಅವರು ಹೀಗೆ ಹೇಳಿದ್ರು, ಓ ಬಾವು ಬೇಕು. ಅವರು ಇದ್ದರು. ಗೋಡೆ ಸುಮಾರು 4 ಕಿಲೋಮೀಟರ್, ರೆಡ್ ಪಾಯಿಂಟ್ 2 ಕಿಲೋಮೀಟರ್ ಅವರ ಮನನಗರದ ದೂರದಲ್ಲಿತ್ತು. ಆದ್ದರಿಂದ ಅವರಿಗೆ ತಿಳಿಸಬೇಕು ಎಂದು ಭಾವಿಸಿದರು. ಒಂದು ವ್ಯಕ್ತಿ ಓಡಿ ಹೋಗಿ ಯಾರಿಗೂ ನಾವು ಗೆದ್ದೆವು ಎಂದು ತಿಳಿಸುವುದಾಗಿ ಹೇಳಿದನು. ಅಥೆನ್ಸ್ಗೆ ನಡೆಯುತ್ತಿದ್ದ ಸ್ಥಳವಾಗಿತ್ತು ಮ್ಯಾರಥಾನ್. ಅಂಥದ್ದಿಂದ ಮ್ಯಾರಥಾನ್. ಅವನು ಓಡಿದನು, ತಲುಪಿದನು, ಗೆದ್ದೆವೆಂಬ ಸುದ್ದಿ ಕೊಟ್ಟನು, ನಂತರ ಬೀಳುತ್ತಾನೆ, ಮೃತನಾದನು. ಈಗ ನಾವು ಅದನ್ನು ಮ್ಯಾರಥಾನ್ ಓಡುವ ಮೂಲಕ ಆಚರಿಸುತ್ತೇವೆ. ಇದು ಸ್ವತಃ ಹಾಸ್ಯಾಸ್ಪದ, ಆದರೆ ಐತಿಹಾಸಿಕವಾಗಿ ಮ್ಯಾರಥಾನ್ ಓಡುವ ಕ್ರೀಡೆ ಹಾಗೆಯೇ ಆರಂಭವಾಯಿತು. ಸರಿ, ಈಗ ಮ್ಯಾರಥಾನ್ ಬಗ್ಗೆ. ಈಗ ಎಲ್ಲೆಡೆ ಮ್ಯಾರಥಾನ್ಸ್ಗಳು ನಡೆಯುತ್ತಿವೆ. 42.2 ಬೆಂಗಳೂರು ಮ್ಯಾರಥಾನ್, ಮುಂಬೈ ಮ್ಯಾರಥಾನ್, ದೊಡ್ಡ ಮ್ಯಾರಥಾನ್ಗಳು, ನ್ಯೂ ಡಿಲ್ಲಿ ಮ್ಯಾರಥಾನ್ ಭಾರತದಲ್ಲಿ. ಇದೇ ರೀತಿ ಕೆಲವು ಮ್ಯಾರಥಾನ್ಸ್ ಗಳಿಗೆ ಅರ್ಹತೆ ಹೊಂದಬೇಕು. ನೀವು ಕೆಲ ಸಮಯ ಗುರಿಗಳನ್ನು ತಲುಪಬೇಕು. ಅವು ಸಾಧಿಸಲು ಕಠಿಣವು. ಬೋಸ್ಟನ್ ಅವುಗಳಲ್ಲಿ ಒಂದು. ಆದ ಕಾರಣ 6 ವಿಶ್ವದ ಪ್ರಮುಖ ಮ್ಯಾರಥಾನ್ಸ್ಗಳಿವೆ. ಇವು ಈಗ 7 ಆಗಿವೆ. ಇವು ಜಗತ್ತಿನ ಮುಖ್ಯ ಮ್ಯಾರಥಾನ್ಗಳಾಗಿವೆ. ಬೋಸ್ಟನ್ ಅವುಗಳಲ್ಲಿ ಒಂದಾಗಿದೆ. ಮತ್ತು ನ್ಯೂಯಾರ್ಕ್ ಅತ್ಯಂತ ಕಠಿಣವಾಗಿದ್ದು ಬೋಸ್ಟನ್ ದ್ವಿತೀಯ ಸ್ಥಾನದಲ್ಲಿದೆ ಆಪರೇಟಿವ್ ಅಲ್ಲಿ. ನಾನು 5 ಬಾರಿ ಬೋಸ್ಟನ್ಗೆ ಅರ್ಹತೆ ಪಡೆದಿದ್ದೇನೆ. ಅಂದರೆ ನಾನು ಮ್ಯಾರಥಾನ್ ದೂರವನ್ನು ಓಡಿದ್ದೇನೆ. ಒಟ್ಟು 7 ಬಾರಿ ಮ್ಯಾರಥಾನ್ ಓಡಿದ್ದೇನೆ. 5 ಬಾರಿ ಬೋಸ್ಟನ್ ಮ್ಯಾರಥಾನ್ಗೆ ಅರ್ಹತೆ ಪಡೆದಿದ್ದೇನೆ. ನನಗೆ ಓಡಿಸಲು ಆಯ್ಕೆ ಮಾಡಲಿಲ್ಲ, ಯಾಕೆಂದ್ರೆ ನಂತರ ನಾನು ಮನಸ್ಸು ತಿರುಗಿಸಿಕೊಂಡೆ ಮತ್ತು ನಂತರ ಟ್ರ್ಯಾಕ್ ಗಳಿಗೆ ಸೇರಿಕೊಂಡೆ ಮತ್ತು ಅದನ್ನ ಬುಕೆಟ್ ಲಿಸ್ಟ್ ನಲ್ಲಿ ಇನ್ನೂ ಮಾಡಬೇಕಾದದ್ದು ಅಲ್ಲ. ಆದ್ರೆ ಅದು ನಿಮ್ಮ ಬೋಸ್ಟನ್ ಅರ್ಹತೆ ಮ್ಯಾರಥಾನರ್ ಆಗಿ. ಮುಂದಿನದ್ದು AMC ಎಂದು ನೀವು ಹೇಳಿದ್ದೀರಿ. AMC ಅಂದ್ರೆ ಅಡ್ವಾನ್ಸ್ಡ್ ಮೌಂಟೈನರಿಂಗ್ ಕೋರ್ಸಸ್. ಈಗ ನೀವು ಪರ್ವತಾರೋಹಣಕ್ಕೆ ಹೋಗಬೇಕಾದರೆ ಮತ್ತು ನಾವು ಅದೃಷ್ಟವಶಾತ್ ಜಗತ್ತಿನ ಅತ್ಯಂತ ಕಿರಿಯ ಮತ್ತು ಎತ್ತರದ ಪರ್ವತಗಳು ಇರುವ ದೇಶದಲ್ಲಿ ವಾಸಿಸುತ್ತೇವೆ. ಅಮೆರಿಕಕ್ಕೆ ಹೋಗಿದ್ದೀರಾ? ಇಲ್ಲ, ಹೋಗ್ಬೇಕಾಗಿದೆ. ಅದು ಮತ್ತೊಂದು ಮಟ್ಟಿಗೆ ವಿನಮ್ರತೆ ತರುವ ಅನುಭವ. ನೀವು ಅಲ್ಲಿ ಒಂದು ಹುಲಿಯಿಂದ ಬಲವಾದಷ್ಟು ಚಿಕ್ಕದಾಗಿ ಭಾಸವಾಗುತ್ತೀರಿ. ಪ್ರಕೃತಿ ಬೃಹತ್ ಸೌಂದರ್ಯವಾಗಿದೆ. ಅದು ಅದ್ಭುತವಾಗಿದ್ದು ವಿಶಾಲವೂ ಆಗಿದೆ ಮತ್ತು ಅದು ನಿಮಗೆ ವಿನಮ್ರತೆಯನ್ನು ಕಲಿಸುತ್ತದೆ. ಅಲ್ಲಿ ಯಾರು ನಿಮಗೆ ಸಹಾಯ ಮಾಡಲಾರರು. ಕೇವಲ ನೀವು ನಿಮ್ಮನ್ನು ಸಹಾಯ ಮಾಡಲೇಬೇಕು. ನೀವು ನಿಮ್ಮ ಸರಕಾಗುಡಿಗಳನ್ನು ಹೊತ್ತುಕೊಳ್ಳಬೇಕಾಗುತ್ತದೆ. ನೀವು ನಿಮ್ಮ ಆಹಾರವನ್ನು ಅಡುಗೆ ಮಾಡಿಕೊಳ್ಳಬೇಕು. ನೀವು ಹೊಡವಿನ ಮೇಲೆ ನಿಮ್ಮನ್ನು ಸಾಗಿಸಿಕೊಳ್ಳಬೇಕು. ಇದು ನಿಜವಾಗಿಯೂ ನಿಮ್ಮನ್ನು ಕಚ್ಚಾ ಸ್ಥಿತಿಗೆ ತರುತ್ತದೆ. ನಿಕಟವಾಗಿಯೂ ಅಲ್ಲ, ಆದರೆ ನೀವು ಮತ್ತು ಪ್ರಕೃತಿ ಎಂಬ ಬೇಸಿಕಲಿ ಅಲ್ಲಿ ನಿಮ್ಗೆ ಸಹಾಯ ಮಾಡೋದೇನೀತು ಇಲ್ಲ. ಕೆಲವು ಸ್ಥಳಗಳಲ್ಲಿ ಗಾಳಿಯು ತುಂಬಾ ತೀಕ್ಷ್ಣವಾಗಿದೆ, ಆದ್ದರಿಂದ ಹೆಲಿಕಾಪ್ಟರ್ ಉಳಿಯಲು ಸಾಧ್ಯವಿಲ್ಲ. ಆದ್ರಿಂದ ನೀವು ಬೆಟ್ಟಕ್ಕೆ ಹತ್ತಲು ಬಯಸಿದಾಗ ಅದನ್ನು ಎಕ್ಸ್ಪಿಡಿಷನ್ ಎಂದು ಕರೆಯುತ್ತಾರೆ. ಕೆಲವು ಸಮಯದಲ್ಲಿ ಅದನ್ನು ಆಲ್ಟೈನ್ ಎಂದು ಕರೆಯುತ್ತಾರೆ.
ನೀವು 20 ಜನರ ಸಾಮಾನ್ಯ ಎಕ್ಸ್ಪಿಡಿಷನ್ ಅಲ್ಲಿದ್ದು ಗಾಲಿಗಳು, ಕುದುರೆಗಳು ಅಥವಾ ಪೋನಿಗಳನ್ನ ಸಹಾಯದಾಗಿ ಬಳಸ್ತಾರೆ ಮತ್ತು ಪೋರ್ಟರ್ಗಳು ಸಹ ಸಹಕಾರ ನೀಡುತ್ತಾರೆ. ಆಲ್ಟೈನ್ ಅಂದ್ರೆ ಸ್ವಂತ ಸಾಮಾನು ಹೊತ್ತುಕೊಂಡು ಬುದ್ಧಿವಂತಿಕೆಯಿಂದ ಸಾಮಾನ್ಯವಾಗಿ 2-3 ಜನರ ತಂಡವಾಗಿ ವೇಗವಾಗಿ ಸಾಗುವುದು. ಪೋರ್ಟರ್ ಇದ್ದರೆ ಹೆಚ್ಚಿನ ಭಾರದಿಂದ ನಿಧಾನವಾಗಿ ಸಾಗುತ್ತೀರಿ. ಸಾಹಸಗಳಿಗೆ ಮೂಲ ಪರ್ವತಾರೋಹಣ ಪ್ರಮಾಣ ಪತ್ರ BMC ಬೇಕು. ನಾನು BMC ಮಾಡ್ಕೊಂಡು ಒಂದು ಸಾಹಸ ಮಾಡಿದೆ ಮತ್ತು ಬಹಳ ಇಷ್ಟವಾಯಿತು. ನಾನು ಇದನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ನನಗೆ ಇನ್ನಷ್ಟು ಬೇರಾಗಬೇಕು ಮತ್ತು ನಾನು ಶೈಲಿ ಇರುವ ಗೇರ್ ಧರಿಸಬೇಕು ಮತ್ತು ನಾನು ಏರುವುದು ಮತ್ತು ಐಸ್ ಹ್ಯಾಕ್ ಕೆಲಸ ಮಾಡಲು ಇಚ್ಛಿಸುವೆ. ಸರಿ, ಇದು ತುಂಬಾ ಕೂವಾಗಿದೆ. ನಾನು ಹೋಗಿ ಸಾಹಸಗಳನ್ನು ಸ್ವತಃ ಅಥವಾ ನಿಮಗಾಗಿ ಜನರನ್ನು ಕರೆದು ಆಲ್ಪೈನ್ ಶೈಲಿ ಸಾಹಸ ಮಾಡಲು ಮುಂದುದಾರ ಪರ್ವತಾರೋಹಣ ಕೋರ್ಸ್ ಮಾಡಬೇಕು. ಬ್ರೂಕ್ಸ್ ರನ್ನಿಂಗ್ ವಿಶೇಷ ಬ್ರ್ಯಾಂಡ್ ರನ್ನಿಂಗ್ ಯಂತ್ರ ವಿಜ್ಞಾನಕ್ಕೆ ಕೇಂದ್ರಿತವಾಗಿದೆ. ಆದರೆ ಅವರಿಂದ ಹೇಳಿದ್ರು, ಸರಿಯಾಗಿದೆ, ನಾವು ಓಟ ಮೇಲೆ ಧ್ಯಾನಿಸಲು ಬಯಸುತ್ತೇವೆ ಮತ್ತು ಸಾಧನಗಳು ಓಡಗಾರನಿಗೆ ಸಹಾಯ ಮಾಡಬಹುದು. ಅವರಿಗೆ ಒಂದು ಗುಂಪು ಇದೆ. ಈ ವರ್ಷ ಅವರು ಭಾರತದಿಂದ 6 ಆಟಗಾರರನ್ನ ಆರಿಸಿಕೊಂಡಿದ್ದು ಅವರು ಆ ಆಟಗಾರರನ್ನ ಬೆಂಬಲಿಸ್ತಾರೆ. ನಾನು ಅದರಲ್ಲಿ ಒಬ್ಬನಾಗಿದ್ದೇನೆ ಮತ್ತು ಕಳೆದ 3 ಅಥವಾ 4 ವರ್ಷಗಳಿಂದ ಅವರೊಂದಿಗೆ ಇದ್ದೇನೆ. ಆ ತಂಡ ತುಂಬಾ ಪ್ರಿಯವಾಗಿದೆ, ಯಾಕೆಂದ್ರೆ ಅದು ಒಂದು ತಂಡವಾಗಿದೆ. ಅದು ಪರಸ್ಪರ ಜಯವನ್ನ ಸಂಭ್ರಮಿಸುತ್ತವೆ. ಅಲ್ಲಿ ನೋವು, ಹೀನಾಯತೆ ಇಲ್ಲ. ಗೊಂಬೆ ಹೇಗೆ ನನಗಿಂತ ಉತ್ತಮರಾಗಬಹುದು ಎಂಬುದಾಗಿ ಇಲ್ಲ. ಬದಲಿಗೆ ನಾನು ನಿಮಗೆ ಉತ್ತಮವಾಗಲು ಹೇಗೆ ಸಹಾಯ ಮಾಡಬಲ್ಲೆ ಎಂದು ಕೇಳುತ್ತಾರೆ. ಇದು ಬಹಳ ಸುಂದರ ವಾತಾವರಣ. ಸ್ಪರ್ಧಾತ್ಮಕ ಪರಿಸರಗಳಲ್ಲಿ ಸಾಮಾನ್ಯವಾಗಿ ವಿಷಕಾರಿಯಾಗುವಂತಹ ಪರಿಸರ ಅಲ್ಲ. ಇದು ವಿಶೇಷ ಪರಿಸರ ವ್ಯವಸ್ಥೆ ಸಹ ಪ್ರೋತ್ಸಾಹಿಸುತ್ತದೆ. ಮತ್ತು ನಾನು ಇದನ್ನು ನಿಮಗೆ ಹಂಚಿಕೊಂಡಿರುವುದಕ್ಕೂ ಕಾರಣವೇನೆಂದರೆ ನೀವು ಮುಂದಿನ ತಲೆಮಾರಿಗೆ ಸೇರಿದವರು ಇದ್ದೀರಿ. ಹಾಗಾಗಿ ನಿಮ್ಮ ಸುತ್ತಲೂ ಇರುವ ಜನರನ್ನು ನೀವು ಪ್ರೋತ್ಸಾಹಿಸಬೇಕಾಗುತ್ತದೆ. ನೀವು ಅವರ ಶಕ್ತಿಗಳನ್ನು ವಿಸ್ತರಿಸಲು ಸಹಾಯ ಮಾಡಬೇಕು, ಅವರ ದುರ್ಬಲತೆಯನ್ನು ಕಡಿಮೆ ಮಾಡಬೇಕು. ತಂಡಗಳು ತಂಡವಾಗಿ ಕೆಲಸ ಮಾಡುವ ರೀತಿಯೇ ಇದು. ನೀವು ಪರಸ್ಪರ ಶಕ್ತಿಗಳ ಮೇಲೆ ಕೆಲಸ ಮಾಡುತ್ತೀರಿ. ನೀವು ಇತರ ವ್ಯಕ್ತಿಯನ್ನು ಕೆಳಗೆ ತಳ್ಳಬಾರದು. ನೀವು ಸದಾ ಅವರನ್ನು ಆಚರಿಸಿ, ಪ್ರೇರೇಪಿಸಿ, ಇಂದು ನನ್ನಿಂದ ತೆಗೆದು ಹೋಗಿ, ಬೇಕಾದ್ರೆ ಏನೇನಾದ್ರೂ ಮಾಡಿ, ಬ್ರೂಕ್ಸ್ ಕಲಿಸಿದಂತೆ. ನಾನು ಓಪನ್ ವುಮನ್ ಒಲಿಂಪಿಕ್ ದೂರ ಟ್ರೈಡ್ಲಾನ್ ಗೆದ್ದು ಮಾನವ ದೇಹದ ಜೀವ ಮೆಕ್ಯಾನಿಕ್ಸ್ ಅರ್ಥ ಮಾಡಿಕೊಳ್ಳುತ್ತೇನೆ. ಅಭಿವೃದ್ಧಿ ಅನುವಾದ. ಬಯೋ ಅಂದರೆ ಜೈವಶಾಸ್ತ್ರ. ಅದು ಮಾನವನ ದೇಹವನ್ನು ಸೂಚಿಸುತ್ತೆ. ಮೆಕ್ಯಾನಿಕ್ಸ್ ಅಂದ್ರೆ ಚಲನಾಶಕ್ತಿ, ಅಂದ್ರೆ ನಿಮ್ಮ ದೇಹವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಲಿಸುವಂತೆ ಮಾಡುವ ಉತ್ತಮ ಅಥವಾ ಸರಳ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳುವುದು. ನಿಮ್ಮ ದೇಹದ ಸ್ಥಿತಿಗೆ ಓಟ ಅಥವಾ ಕ್ರೀಡೆಯಾದರೆ ಪ್ರತಿ ಕ್ರೀಡೆಯೂ ತಾಂತ್ರಿಕ. ಟ್ರೈಅಥ್ಲಾನ್ ಮೂವು, ಈಜು, ಸೈಕಲ್, ಓಟ, ಪ್ರತಿ ಅಂಶ ತಾಂತ್ರಿಕವಾಗಿ ಸುಧಾರಣೆ ಅಗತ್ಯ. ವಿಶೇಷವಾಗಿ ಸಹನಶೀಲತೆ, ಉದಾಹರಣೆಗೆ ಕಡಿವಾಣ ಹಿಡಿದಂತೆ ಮುಂದುವರಿಯುವುದು. ನೀವು ಕತ್ತೆಯಂತೆ ಮುಂಬರುವಂತೆ ಮುಂದುವರಿಯುತ್ತೀರಿ. ಇದು ಸ್ಟ್ಯಾಮಿನಾ ಕಟ್ಟಿಕೊಳ್ಳಲು ಉತ್ತಮ. ಆದ್ರೆ ನೀವು ಇದನ್ನ ಎಷ್ಟು ಕಾಲ ಮಾಡುತ್ತೀರಿ? ನಿಮಗೆ ಪ್ರತ್ಯೇಕ ಸವಾಲು ಬೇಕಾಗುತ್ತದೆ. ನೀವು ಒಂದೇ ಸ್ಥಳದಲ್ಲಿ ಇದ್ದರೆ ನೀವೇನ್ ಮಾಡ್ತೀರಿ? ಹುಡುಕ್ತೀರಿ ಅಥವಾ ಬೇರೆ ಸವಾಲು ಸೃಷ್ಟಿಸ್ತೀರಿ? ಆದ್ರೆ ಅದು ನನಗೆ ಸಮಯ ಗುರಿ ಆಗ್ಬಹುದು, ಇದು ಸಮಯ ಗುರಿ ಆಗ್ಬಹುದು. ಪ್ರತಿ ನಿರ್ದಿಷ್ಟ ಕ್ರೀಡೆಯಲ್ಲಿ ಹಾಗೂ ಒಟ್ಟು ಕ್ರೀಡೆಯಲ್ಲಿ ಸಮಯ ಗುರಿ ಆಗಬಹುದು. ಟ್ರೈಥ್ಲಾನ್ ನಲ್ಲೇ ಸ್ಪ್ರಿಂಟ್ ದುರ್ಗ, ಒಲಿಂಪಿಕ್ ದುರ್ಗ, 17.3 ದುರ್ಗ, ಐರನ್ ಮ್ಯಾನ್ ದುರ್ಗ ಇವೆ. ಅದು ನಿರಂತರವಾಗಿ ಮುಂದುವರಿಯುತ್ತದೆ. ಸರಿಯೇ? ನನ್ನ ಆಯ್ಕೆ ದುರ್ಗ 70.0.3 ಆಗಿದೆ, ಯಾಕಂದ್ರೆ ಅದು ನನಗೆ ಸಿಹಿ ದುರ್ಗ.
ಮುಂದೆ ತೀವ್ರಗೊಳ್ಳಲು ಹೇಗೆ? ನಾನು ಇಂದು ಭಾರತದಲ್ಲಿ ನಂಬರ್ 1 ಇದ್ದರೆ ನಾನು ಹೇಗೆ ವಿದೇಶಕ್ಕೆ ಹೋಗಿ ಉತ್ತಮವಾಗಬಹುದು ಎಂದು ಯೋಚನೆ. ನಾನು ಸೇನೆಯ ಮಕ್ಕಳಿದ್ದೇನೆ. ನನಗೆ ದೇಶಭಕ್ತಿ ತುಂಬಾ ಇದೆ. ವಿದೇಶದಲ್ಲಿದ್ದಾಗಲೂ ನಾನು ಮನೆಗೆ ಹೋಗಲು ಇಚ್ಛಿಸಿದೆ. ಯಾಕೆಂದರೆ ಅನೇಕ ಜನರು ವಿದೇಶ ಬಿಡಿ ತಲೆದಿದ್ದು ಯಥಾರ್ಥವಾಗಿ ಮನೆಗೆ ಬರುವುದಿಲ್ಲ. ನಾನು ಅವರಲ್ಲಿ ಒಬ್ಬನು, ನನ್ನ ದೇಶದ ಪ್ರೀತಿಯೊಡನೆ. ನನ್ನ ಗುರಿ ವಿದೇಶವನ್ನು ಹೋದಾಗ ಧ್ವಜವನ್ನು ಹೆಮ್ಮೆಯಿಂದ ಹಿಡಿದು ಭಾರತವನ್ನು ಪ್ರಖ್ಯಾತಿಗೊಳಿಸುವುದು. ಯಾರಾದರೂ ಹೇಳಿದಾಗ ಅವರು ಶಕ್ತಿವಂತ ಆಟಗಾರರು ಮತ್ತು ತರಬೇತಿ ಶಕ್ತಿವಂತ ಎಂದು ತೃಪ್ತಿ ಮತ್ತು ಸಂತೃಪ್ತಿ ಎದುರಿಸುವುದು. ನನಗೆ ಅದು ಇಷ್ಟವಾಗಿದೆ ಮತ್ತು ಮುಂದಿನ ಗುರಿ. ಪ್ರಶ್ನೆ ಏನಂದ್ರೆ, ಜೀವಯಂತ್ರಶಾಸ್ತ್ರ ದೇಹದ ಚಲನೆಯ ಅರಿತು ಅದನ್ನು ಉತ್ತಮ ಮತ್ತು ವೇಗವಾಗಿ ಹೇಗೆ ಮಾಡಬೇಕೆಂಬುದು. ಶಾರ್ಕ್ಗಾಗಿ ನೀರಿನ ಚಲನೆ, ಟೋರ್ಪಿಡೋಗಾಗಿ ನದಿ ದಾಟುವಿಕೆ. ನಾನು ಉತ್ತಮ ಜನರೊಂದಿಗೆ ನೀಶಾ ಮಿಲೆಟ್ ಜೊತೆಗೆ ಸೈಕ್ಲಿಂಗ್ ವಿಷಯದಲ್ಲಿ ಕೆಲಸ ಮಾಡುತ್ತೇನೆ. ಇದು ನನಗೆ ತುಂಬಾ ಮುಖ್ಯ. ನೀವು ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಕಲಿಕೆಯ ಅಂತ್ಯವಿಲ್ಲ. ಎಲ್ಲರೂ ಶಕ್ತಿಶಾಲಿ ಮತ್ತು ಜ್ಞಾನಿಗಳು ಇದ್ದಾರೆ. ನೀವು ತೆರೆಯಬಲ್ಲಿರಿ, ಯಾರಿಂದಲಾದ್ರೂ ಕಲಿಯಿರಿ. ಜೀವನ ಕವಿತೆಯಂತಿದೆ. ಜೀವಯಂತ್ರಶಾಸ್ತ್ರದಲ್ಲಿ ನಾನು ಪರಿಣಾಮಕಾರಿಯಾಗಿ ಆಗಬೇಕೆಂದು ಬಯಸುತ್ತೇನೆ. ನನಗೆ ಸೈಕ್ಲಿಂಗ್ ಇಷ್ಟ, ಆದರೆ ಇದು ಮನೆಯಲ್ಲಿ ಅಥವಾ ಉದ್ಯಾನದಷ್ಟೇ ಸುಲಭ. ದುಃಖದ ಸಂಗತಿ, ಸೈಕ್ಲಿಂಗ್ ಸಹಾಯ ಮಾಡದು. ಮುಖ್ಯ ಪ್ರಶ್ನೆ, ಹ್ಯಾಂಗಿಂಗ್ ಊದಕ್ಕೆ ಸಿದ್ಧರೇ? ಅದು ಸಹಾಯವಿಲ್ಲ, ಕಾರಣ ಅದು ಬೆನ್ನು ಮೂಳೆಗಳನ್ನು ಉದ್ದಗೊಳಿಸುತ್ತದೆ. ಜನ್ಯ ವಿಜ್ಞಾನ ಇಲ್ಲ. ಮೊಣಕಾಲು ಮುರಿಯುವ ಆಪ್ಷನ್ ಕಂಡುಕೊಳ್ಳಬಹುದು. ಕೆಲವು ಕ್ರೀಡೆಯಲ್ಲಿ ಬ್ಯಾಸ್ಕೆಟ್ ಬಾಲ್ ಸಹಾಯ ಮಾಡಬಹುದು, ಯಾಕೆಂದ್ರೆ ಜಂಪಿಂಗ್ ಹೆಚ್ಚು. ಆದರೆ ಸೈಕ್ಲಿಂಗ್ ಅಲ್ಲ, ಕ್ಷಮಿಸಿ. ನಾನು 1 ವರ್ಷ ಹಿಂದೆ ನನ್ನ ತಾಯಿ ಫೈರ್ಫಾಕ್ಸ್ ಸೈಕಲ್ ಖರೀದಿಸಲು ಬಯಸಿದರು. ಹೈಬ್ರಿಡ್, ಗ್ರಾವೆಲ್, ಗಿಯರ್ಡ್ ಬೈಕ್ಗಳು ಇದ್ದವು. ಲೋಕ್ 1421 ಸ್ಪೀಡ್ ಗಿಯರ್ಸ್, ಅಲೋಯ್ ಅಥವಾ ಸ್ಟೀಲ್ ಬ್ರೇಕ್ಗಳು, ಸಸ್ಪೆನ್ಷನ್ ಫೋರ್ಕ್ ಮತ್ತು ಅಗಲವಾದ ವೀಲ್ಸ್ ಆಯ್ಕೆಗಳಿದು. ಪದಗಳ ಅರ್ಥ ಮತ್ತು ಅನುಕೂಲತೆ ತಿಳಿಸಿ. ನನ್ನೊಡನೆ ಕಾಫಿ ಕುಡಿಯಲು ಹೋಗೋಣ, ಶಾಂತತೆ ಪಡೆಯೋಣ ಮತ್ತು ಸವಾರಿ ಸಿದ್ಧಪಡೋಣ. ಇಲ್ಲ, ನಾನು ಹಾಸ್ಯ ಮಾಡುತ್ತಿದ್ದೇನೆ. ಓಕೆ, ಇದನ್ನು ಬಹಳ ಚುರುಕಾಗಿ ಹೇಳ್ಕೊಂಡು ಹೋಗಿ. ಹೌದು, ಸೈಕ್ಲಿಂಗ್ ನ ವಿಭಿನ್ನ ಫಾರ್ಮ್ಯಾಟ್ಸ್ಗಳು ಇವೆ. ನೀವು ಹೇಳಿದ ಮೊದಲದೊಂದು ಹೈಬ್ರಿಡ್ ಅಂದ್ರೆ ಎಲ್ಲದರಿಗೂ ಸೂಕ್ತವಾಗಿರುವುದು. ಸಾಮಾನ್ಯವಾಗಿ ಇದು ಪ್ರಯಾಣಕ್ಕಾಗಿ ಉಪಯೋಗಿಸಲಾಗುತ್ತದೆ. ಮಾಮ್, ಇದೀಗ ಮಾದಕ ಭಾಗದ ಹಾಲು ತರೋ ಅಂತ ಹೇಳಿದಾಗ ನೀವು ಹೋಗಿ ತರಬೇಕು ಅರ್ಥ. ನಾವು ಮಕ್ಕಳಾಗಿದ್ದಾಗ ಊಹೆ ಸರಿಯಾಗಿತ್ತು. ಹೋಗು ಬರುವಾಗ ಹಾಲನ್ನು ತಂದೆವು. ಸೈಕಲ್ ಇದ್ರೆ ಅದು ಬೋನಸ್. ಕಮ್ಯೂಟಿಂಗ್ ಅಂದ್ರೆ ಶಾಲೆ, ಕಚೇರಿ, ಕಾಲೇಜಿಗೆ ಹೋಗೋದು. ಸ್ಥಳೀಯವಾಗಿ ನಡೆಯೋದ್ರಿಂದ ಕೆಲವು ಜಾಗಗಳಲ್ಲಿ ದೊಡ್ಡ ಕುಳಿತಿರುವುದು, ಕೆಲವು ಸರಿ ರಸ್ತೆ ಇರುತ್ತದೆ. ಹೈಬ್ರಿಡ್ ಸೈಕಲ್ ಜಾಗಗಳಲ್ಲಿ, ವಿಶೇಷವಾಗಿ ಭಾರತದಲ್ಲಿ, ಪಾದಚಾರಿ ಮಾರ್ಗದಲ್ಲಿ ಸವಾರಿ ಮಾಡಬೇಕಾಗುತ್ತದೆ. ಹೈಬ್ರಿಡ್ ಎಂದರೆ ಉತ್ತಮ, ವಿವಿಧ ಮಣ್ಣು ಮೇಲ್ಮೈಗಳಿಗೆ ಹೊಂದಿಕೊಳ್ಳುತ್ತದೆ. MTB ಎಂದರೆ ಮೌಂಟೇನ್ ಟ್ರೇಲ್ ಬೈಕಿಂಗ್. ಅರ್ಥವೇನೆಂದ್ರೆ, ನೀವು ತಾಂತ್ರಿಕ ಟ್ರೇಲ್ಗಳು ಮತ್ತು ರೆಡ್ ಬುಲ್ ರ್ಯಾಂಪೇಜ್ MTB ನೋಡಿದ್ದೀರಿ. ಅದು ಫೈಸ್ ಪೈಂಟಿಂಗ್ ಅದರ MTB ನ ಅದು ಮುಂದಿನ ಮಟ್ಟದ MTB, ಸುಮಾರು 50 ಅಡಿ ಜಂಪ್ಗಳು ಮತ್ತು ಡ್ರಾಪ್ಸ್ ತೆಗೆದುಕೊಳ್ಳುವುದರಂತೆ. ಅದೇ MTB ಆಗಿದೆ. ಅದಕ್ಕಾಗಿ MTB ಇದೆ. ನೀವು ಗಸಿತಿತ ಬಗ್ಗೆ ಹೇಳಿದ್ರಿ. ಗಜಿತಿತು ಸೈಕ್ಲೋಕ್ರಾಸ್ ಇದಾಗೆ. ಮಳೆಯ ನಂತರ ಬಂಗಲೂರಿನ ರಸ್ತೆಗಳು ಅಷ್ಟು ಗಜಿತಿತದಂತೆ ಇರುತ್ತವೆ. ರಸ್ತೆ ಮುಚ್ಚಿಲಾಗದೆ ಇದ್ರೆ ರಸ್ತೆಯಲ್ಲಿ ಸ್ವಲ್ಪ ಮಣ್ಣು ಹಚ್ಚಿರೋದು, ಸ್ವಲ್ಪ ಬಿಸುಗಿಟ್ಟು ಕಲ್ಲುಗಳು ಇರುತ್ತವೆ. ಆದ್ರೆ ಅದು ಜಂಪ್ಗಳು ಅಥವಾ ಡ್ರಾಪ್ಗಳು ಮಾಡುವಷ್ಟು ತಾಂತ್ರಿಕವಲ್ಲ. ಅದು ಗಸಿತಿತ. ನಂಬರ್ ನಿಶ್ಚಿತವಾಗಿ ರಸ್ತೆ ಬೈಕ್ ಇದೆ. ಅದು ನನ್ನ ಪ್ರಿಯ ರಸ್ತೆ ಬೈಕ್. ಸುಲಭವಾಗಿ, ವೇಗವಾಗಿ ಓಡಲು ರೂಪುಗೊಂಡದ್ದು
ಸಮತಳ ರಸ್ತೆಗಳಲ್ಲಿ ಬಟರ್ ಹೋಲ್ ಇರಬೇಕು. ಜೂಪ್ ಮಾಡಿ ವೇಗವಾಗಿ ಹೋಗುತ್ತದೆ. ಸರಿ. ಟೈಮ್ ಟ್ರಯಲ್ ಬೈಕ್ಗಳು ಹೆಚ್ಚು. ಏರೋಡೈನಾಮಿಕ್ ವೇಗವೇ ಮುಖ್ಯ. 2 ಏರೋಬಾರ್ಗಳಿವೆ. ನೀವು ಹೀಗೆ ಕುಳಿದು ಸೂಕ್ಷ್ಮವಾಗಿಯೇ ಹೆಚ್ಚು ವೇಗವಾಗಿ ಹೋಗಲು. ನೀವು 60-15 ಎಂದರೆ ನೀವು ಹೊಂದಿರುವ ಗಿಯರ್ಗಳ ಸಂಖ್ಯೆ. ಇದು ಏರುವಿಕೆ ಮತ್ತು ಇಳಿಯುವಿಕೆಯನ್ನು ಸುಲಭಗೊಳಿಸುತ್ತದೆ. ನಿಮ್ಗೆ ಸಿಂಗಲ್ ಗಿಯರ್ ಇದ್ದು ಫಿಕ್ಸ್ಡ್ ಗಿಯರ್ ಇಲ್ದಿರಬಹುದು. ಇಲ್ಲಿ ಸ್ಟೀಲ್, ಅಲ್ಯೂಮಿನಿಯಂ ಅಥವಾ ಮಿಶ್ರಲೋಹದ ಬೈಕ್ ಇರಬಹುದು. ಸ್ಟೀಲ್ ಮಿಶ್ರ ಓಮಟದ ಸೈಕಲ್ ಭಾರದಾಗಿರುತ್ತೆ ಮತ್ತು ಇದು ತುಂಬಾ ಪ್ರವಾಸ ಮಾಡಲು ಚೆನ್ನಾಗಿದೆ. ಆದ್ದರಿಂದ ನೀವು ನಿಮ್ಮ ಬ್ಯಾಗ್ಗಳನ್ನು ತುಂಬಿಸಿ ತಂಪಿಗೆ ಹೋಗಲು ಬಯಸಿದರೆ ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ತಂಬುಳವನ್ನು ಹಾಯಿಸಬಹುದು. ಅದು ಅದಕ್ಕಾಗಿ ಉತ್ತಮವಾಗಿದೆ. ಅಲ್ಯೂಮಿನಿಯಂ ಬೈಕ್ಗಳು ಹೋಲಿಸಿದ್ರೆ ಸ್ವಲ್ಪ ಹಟಿ, ಆದ್ರೆ ಅವು ಸ್ವಲ್ಪ ಭಾರದಾಗಿವೆ. ಆದ್ರಿಂದ ಅವು ನಿಮ್ಮ ದಿನನಿತ್ಯದ ಬೈಕ್ಗಳಿಗಿಂತ ಹೈಬ್ರಿಡ್ಗಳು ಸಾಮಾನ್ಯವಾಗಿ ಆರ್ಡಿ ವೇಗವಾಗಿ ಓಡುತ್ತವೆ. ಬೈಕ್ಗಳು ಮತ್ತು ನಂತರ ನೀವು ಕಾರ್ಬನ್ ಬೈಕ್ಗಳನ್ನು ಹೊಂದಿದ್ದೀರಿ. ಕಾರ್ಬನ್ ಬೈಕ್ಗಳು ತುಂಬಾ ದುಬಾರಿ, ಆದರೆ ಅವು ಲೈಜುವಾಗಿವೆ, ವೇಗವಾಗಿ ಓಡುತ್ತವೆ ಮತ್ತು ಧಾರ್ಮಿಕವಾಗಿ ನೀವು ಡಿಸ್ಕ್ ಬ್ರೇಕ್ಸ್ ಗಳನ್ನು ಹೊಂದಿದ್ದೀರಿ. ನೀವು ರೀಮ್ ಬ್ರೇಕ್ಸ್ ಗಳು ಹೇಳಿದ್ರಿ, ಡಿಸ್ಕ್ ಬ್ರೇಕ್ಸ್ ಗಳು. ರಿಮ್ ಬ್ರೇಕ್ಗಳು ಬೀಗ ಹಾಕುವಾಗ ತಿರೆಯ ಸ್ಪರ್ಶಿಸುತ್ತವೆ. ನೀವು ಡಿಸ್ಕ್ ಬ್ರೇಕ್ ಗಳನ್ನು ಹೊಂದಿದ್ದೀರಿ. ಅದು ನಿಮ್ಮ ಮೋಟಾರು ವಾಹನಗಳಲ್ಲಿ ಇರುವ ಎಬಿಎಸ್ ಲಾಕಿಂಗ್ ಸಿಸ್ಟಮ್ ಹೋಲುವಂತೆ. ಆದುದರಿಂದ ಇದು ಪರಿಣಾಮಕಾರಿಯಾಗಿದೆ. ರಿಮ್ ಬ್ರೇಕ್ಸ್ ನಿಧಾನವಾಗಿ ರಿಮ್ ಅನ್ನು ಸ್ಪರ್ಶಿಸುತ್ತವೆ. ಸೈಕ್ಲಿಂಗ್ ಒದಜರಿ ವಾರಿ ಅವ್ಗ್ರಾಗಡೋರ್ ಎಕ್ಸ್ಮಿಸ್ ಗಂಟೆಯ ಮಾತು. ಇದು ಸಂಕ್ಷಿಪ್ತ ಕಲ್ಪನೆ. ನಾನು ಕೆಲವು ವರ್ಷಗಳ ಹಿಂದೆ ಆಮ್ಸ್ಟರ್ಡ್ಯಾಮ್ಗೆ ಹೋದೆ. ಜನರು ತಮ್ಮ ಸೈಕಲ್ಗಳನ್ನು ಕಾಲೇಜು, ಕಚೇರಿ, ಶಾಲೆಗೆ ಸವಾರಿ ಮಾಡುತ್ತಾರೆ. ಭಾರತದಲ್ಲಿ ಇದೆಯಾ? ಟ್ರಾಫಿಕ್ ಹೇಗೆ? ನನಗೆ ಭಾವಿಸುವುದು ಒಳ್ಳೆಯ ಅವಕಾಶ ಇದೆ ಮತ್ತು ಇದು ಯುರೋಪಿಯನ್ ಸಂಸ್ಕೃತಿಯಲ್ಲಿ ಪರಿಚಿತವಾಗಿದೆ. ಮೊದಲಿನಿಂದಲೇ ಯುರೋಪಿ ಮಕ್ಕಳು ಸೈಕಲ್ ಮೇಲೆ ಇರುತ್ತಾರೆ. ಇದನ್ನು ನಾವು ಮರೆಯಾಗಬೇಡಿ. ನಾವು ಮಕ್ಕಳನ್ನು ಸೈಕಲ್ ಮೇಲೆ ಇಟ್ಟು ಅವರ ಅನ್ವೇಷಣೆಗೆ ಪ್ರೋತ್ಸಾಹಿಸಬೇಕು. ಬೆಂಗಳೂರಿನಲ್ಲಿ ಸೈಕ್ಲಿಂಗ್ ಲೇನ್ಸ್ ನಿರ್ಮಾಣಕ್ಕೆ ಪ್ರಯತ್ನಗಳಿವೆ. ವಾಹನ ಸಂಚಾರ ಮತ್ತು ಸೈಕ್ಲಿಂಗ್ ಮಾಡುವವರು ರಸ್ತೆ ಹಂಚಿಕೊಳ್ಳಬೇಕಿದೆ. ಜನಸಂಖ್ಯೆ ಆರಂಭಿಕ. ಆದ್ರೆ ನಾನು ಭಾವಿಸ್ತೇನೆ ಬದಲಾವಣೆ 3-4 ತಲೆಮಾರಿಗೂ ಬೇಕು. ಅದಾಗಲೇ ಹೆಲ್ತ್ ಮಹತ್ವವನ್ನು ಕನಸು ಮಾಡುವುದು ಈಗ ಮುಂದೆ ಬರುತ್ತಿದೆ. ಸಾಕಷ್ಟು ಸಮಯ ಸಿಗುತ್ತಿದ್ದರೆ ಭಾರತದಲ್ಲಿ ಪ್ರಮುಖ ನಗರಗಳಲ್ಲಿ ಹಾಗೂ ಸಣ್ಣ ನಗರಗಳಲ್ಲಿಯೂ ವಿಶೇಷ ಸೈಕ್ಲಿಂಗ್ ಲೇನ್ಗಳು ಇರಬಹುದು ಎಂದು ನಾನು ಕಂಡುಕೊಳ್ಳುತ್ತೇನೆ. ಜನರು ಸವಾರಿ ಮಾಡ್ತಿದ್ದಾರೆ, ಓಡುತ್ತಿದ್ದಾರೆ ಮತ್ತು ನಡೆದುಕೊಳ್ತಿದ್ದಾರೆ. ಕಳೆದ 15 ವರ್ಷಗಳಲ್ಲಿ ಮನೋಭಾವದಲ್ಲಿ ದೊಡ್ಡ ಬದಲಾವಣೆಯನ್ನು ನಾವು ಕಾಣಬಹುದು ಮತ್ತು ನಿಮ್ಮಂತಹ ಜನರೊಂದಿಗೆ ಇದು ಇನ್ನಷ್ಟು ಬೆಳೆಯುತ್ತದೆ ಎಂದು ನಾನು ಭಾವಿಸುತ್ತೇನೆ. ನೀವು ಹಲವು ಬಾರಿ ಸ್ವರೂಪ ಬದಲಿಸಿ ಗಾಯಗಳೊಂದಿಗೆ ಮುಂದುವರಿಯಲು ಪ್ರೇರಣೆ ಏನು? ನಾನು ಇನ್ನೊಬ್ಬರ ಆಯ್ಕೆಗೆ ಬದಲಾಗೋದಿಲ್ಲ. ದುಃಖವಾಗಲು ಆಯ್ಕೆ ಇಲ್ಲ. ಈ ಭೂಮಿಯಲ್ಲಿರುವ ಸಮಯ ಸರಿ. ನೀವು ಒಂದೇ ಜೀವ, ಅದನ್ನು ಸರಿಯಾಗಿ ಬದುಕಿದ್ರೆ ಸಾಕು. ಹಿಂದೂ ತತ್ವದಲ್ಲಿ ಪುನರ್ಜನ್ಮವಿದ್ದರೂ ಹಿಂದಿರುಗಲು ಅಗತ್ಯವಿಲ್ಲ. ನಮ್ಮ ಅನ್ವೇಷಣೆಗೆ ಹೋಗಿ ಜೀವನವನ್ನು ನಾನಾ ಹಾದಿಯಲ್ಲಿ ನಡೆಸಬೇಕು. ನಾವು ಹೊರಗೆ ಹೋಗಿ ಅನ್ವೇಷಿಸಿ, ಅನುಭವಿಸಿ, ನ್ಯಾಯ ಮಾಡಿ, ತುಂಬಾ ಆನಂದಿಸಿ ಮತ್ತು ನಮ್ಮ ವೈವಿಧ್ಯಮಯ ರೂಪವು. ನೀವು ದಿನಗಳ ಮುಂಚೆ ನಿಮ್ಮನ್ನು ಉತ್ಸಾಹಪೂರ್ವಕಗೊಳಿಸುವ ಶಕ್ತಿಯ ಧ್ವನಿಯವರಿದ್ದೀರಾ? ಅವಶ್ಯಕವಿಲ್ಲ. ಇಲ್ಲ. ನಾನು ಓಟದ ಮುಂಚೆ ನನ್ನನ್ನು ಸಾಂತ್ವನ ಪಡಿಸುವ ಬಗ್ಗೆ ಹೆಚ್ಚು ಗಮನ ಕೊಡುತ್ತೇನೆ, ಉತ್ಸಾಹ ಪಡುವ ಬಗ್ಗೆ ಅಲ್ಲ. ರೇಸ್ ಶರೀರದಲ್ಲಿ ಅಲ್ಲ, ಹೆಚ್ಚು ಮೆದುಳಿನಲ್ಲಿ ನಡೆಯುತ್ತದೆ. ದೈಹಿಕವಾಗಿ ನೀವು ಸಿದ್ಧರಾಗಿದ್ದೀರಾ, ಅದು ಮಾನಸಿಕ. ನೀವು ಶಾಂತರಾಗಿದ್ದರೆ ಅಪಾರತೆಯಲ್ಲಿದ್ದರೂ ತಗ್ಗಿಸಬಹುದು, ಗಮನಿಸಬಹುದು ಮತ್ತು ಸ್ಪರ್ಧೆಗೆ ನೆರವಾಗುತ್ತದೆ. ನನಗೆ ನಾನ್ ತಾನಾಗಿನ ಶಾಂತಿ ಮಹತ್ವ.
ಪ್ರತಿ ಅಥ್ಲೀಟ್ಗೆ ತನ್ನದೇ ವಿಧ. ಇದು ನನ್ನ ಸಹಧರ್ಮಿಣಿಯ ಮಾತು ಮಾತ್ರ. ಏನಾದರೂ ತೆರವುಗೊಳಿದ್ದೀರಾ ಅಥವಾ ರೇಸ್ ಟ್ರ್ಯಾಕ್ ಅಲ್ಲಿ ಮನಸ್ಸು ಮಿಚ್ಚಲಾದ ಅನುಭವವಿದೆಯೇ? ಎಲ್ಲಾ ಸಮಯವೂ ಎಲ್ಲಿಯೂ ನಾನು ಕಳೆದುಕೊಂಡ ಸಮಯ ಗೋಚರಿಸಿಲ್ಲ. ಇತ್ತೀಚೆಗೆ ಸ್ಟೇಜ್ ರೇಸ್ಗೆ ಹೋದಾಗ ಬೆಸ್ಟ್ ಸೈಕ್ಲಿಂಗ್ ಗೊಬ್ಬರದಿಂದ ಹೊರಗುಂಡಿ ಹೋದೆ. ನಂತರ ಮಿತ್ರನನ್ನು ಕಂಡುಕೊಂಡೆ. ಬಾಧೆಯನ್ನು ಹಂಚಿಕೊಂಡು ಸಂಗಾತಿಯಾಗಿದ್ದೆವು. ಮಾತಾಡಿ ಅರಳಿ ಬಲಮು ಮಮುರಿ ಮರೆಯುತ್ತಿದ್ದೆವು. ನಾವು 25 ಕಿಲೋಮೀಟರ್ ಸವಾರಿ ಮಾಡಿದ್ದು ಕೊನೆಗೆ ಫೋನ್ ಇಲ್ಲದೆ ದಿಕ್ಕಳ ಹುಡುಕಿದವು. ಹಳೆಯ ರೀತಿಯಲ್ಲಿ ಜನರೊಂದಿಗೆ ಮಾತನಾಡಿ ದಿಕ್ಕಳ ಪಡೆದೆವು. ಸಾಮಾನ್ಯ ದಿಕ್ಕಳ ನೋಡಿಕೊಂಡು ಮನೆಗೆ ತಲುಪಿದ್ದು. ಇದು ಹೊಸ ಅನುಭವವಾಗಿದೆ. ನೀವು ಸವಾರಿಯಲ್ಲಿ ಎದುರಿಸಿದ ಅತಿ ವಿಚಿತ್ರ ಜಂತು ಯಾವುದು? ನಾವು ನಾಯಿ ನೋಡೋದು ಅಸಾಧಾರಣವಲ್ಲ. ಅವು ಈಗ ಸ್ನೇಹಿತರು. ಬಂದೀಪುರಿನಲ್ಲಿ ಸವಾರಿಯಾಗಿ ಆನೆ ಮತ್ತು ಹಲವಾರು ಅರಣ್ಯ ಪ್ರಾಣಿಗಳನ್ನು ನೋಡಿದೆವು. ಏಕೆಂದರೆ ಅದು ಅರಣ್ಯ. ಕೋತಿಗಳನ್ನು ಕಷ್ಟಪಡಿಸಬೇಡಿ, ನಾನು ಅವುಗಳನ್ನು ನೋಡುತ್ತೇನೆ. ಬಾಳೆಹಣ್ಣು ಹಂಚಿದರೆ ಅವು ಬರುವುದು ವಿಚಿತ್ರ ಕಥೆಯಂತೆ. ಆದ್ರೆ ಹೌದು, ನಾನು 2 ಸಾರಿ ಹಂದಿಗಳನ್ನು ನೋಡುತ್ತೇನೆ. ಅದು ಬಲ್ತಿಯಲ್ಲಿ ಇದೆ, ಅದು ಬೆಂಗಳೂರು ನಗರದ ಗಡುವಿನೊಳಗೆ ಇದೆ. ಆನೆಗಳಷ್ಟೇ ಇಲ್ಲ, ಇತರವೂ ಇಲ್ಲ. ನಾನು ಹೆಚ್ಚು ಪ್ರವಾಸ ಮಾಡಿಲ್ಲ, ಆದ್ರೆ ಮರುಳು ಪಯಣ ಹೆಚ್ಚಾಗಿದೆ. ನಾವು ಮಾಡಿದ ಬಹುತೇಕ ಬ್ರೇವೆಟ್ಗಳು ಬೆಳಗಿನ ರಸ್ತೆಗಳಲ್ಲಿ ನಡೆಯುತ್ತವೆ. ಭಾರೀ ಟ್ರಾಫಿಕ್ ಮಧ್ಯೆ ಪ್ರಾಣಿಗಳು ಹತ್ತಿರ ಬರುವುದಿಲ್ಲ. ಅವುಗಳನ್ನು ರಸ್ತೆ ದಾಟಿದಂತೆ ನೋಡಿದ್ದೇನೆ. ಆಗ ನಿಮ್ಗೆ ಯೋಗ ಮಾಡುತ್ತೀರಾ? ಯೋಗಕ್ಕೆ ಲವಚಿಕತೆ ಬೇಕು. ನೀವು ನೆಲದಲ್ಲಿ ಕೂತು ತಿನ್ನುವಾಗ ಅಥವಾ ಕೆಲಸ ಮಾಡುವಾಗ ಎಂದಾದರೂ ಯೋಚಿಸಿ. ಯೋಗಿಗೆ ಲವಚಿಕತೆ ಅಗತ್ಯವಿಲ್ಲ. ಆಸನಗಳು ದೈಹಿಕ ಭಾಗ ಮಾತ್ರ. ಯೋಗದ ಮುಖ್ಯ ಉದ್ದೇಶ ಮನಸ್ಸನ್ನು ನಿಯಂತ್ರಿಸುವುದು. ಆಸನಾಭ್ಯಾಸದಲ್ಲಿ ದೇಹ ನಿಯಂತ್ರಣ ಇಲ್ಲದಿದ್ದರೆ ಮನಸ್ಸು ನಿಯಂತ್ರಿಸೋದು ಕಷ್ಟ. ನಾನ್ ಹೇಳ್ಬೇಕಾದ್ರೆ ನಾನೇಕೆ ನೆಲ ಮೇಲಿರುವುದು ಇಷ್ಟ. ನಾನು ನೆಲದ ಮೇಲೆ ಕುಳಿತುಕೊಳ್ಳುವುದು ಮತ್ತು ನಾಹಾಲು ಹಿಂದೆ ನಡೆಯುವುದು ಇಷ್ಟಪಡುವೆ. ಇದು ನನ್ನ ವೈಯಕ್ತಿಕ ಇಚ್ಛೆಗಳು. ಆದರೆ ಇಲ್ಲಿ ಬರಲು ನಾನು ನೆಲದ ಮೇಲೆ ಮಾತ್ರ ಕುಳಿತುಕೊಳ್ಳಬೇಕು ಎಂದು ಹೇಳಲು ಸಾಧ್ಯವಿಲ್ಲ. ಯೋಗದಲ್ಲಿ ತೀವ್ರ ವಿಜ್ಞಾನವಿದೆ, ಅದೇನಲ್ಲವೇ? ನೀವು ಕೂತ್ಕೊಳ್ಳೋ ಆಹಾರ ಸೇವಿಸುವಾಗ ತೃಪ್ತಿ ಮತ್ತು ಆಹಾರದ ಪ್ರಮಾಣವನ್ನು ನಿಂತಿರುವಾಗಿಗಿಂತ ಹೆಚ್ಚು ತಿಳಿಯಬಹುದು. ಇದು ಯೋಗ ಅಭ್ಯಾಸಗಳಿಗೆ ಕಾರಣಗಳಾಗಿದ್ದು ವಿಜ್ಞಾನದಲ್ಲಿ ಕಂಡುಬರುತ್ತದೆ. ನಾನು ಲಚಿಲಾಗಿದ್ದೇನೆ, ಆದರೆ ಇಷ್ಟವಿದೆ. ನೀವು ಪ್ರತಿದಿನ ಆರೋಗ್ಯಕ್ಕಾಗಿ ಮಾಡುವ ಏನು? ನಾನು ಒಂದು ಚಟುವಟಿಕೆಯನ್ನು ಮಾಡುವುದು ಪ್ರಥಮ ಸ್ಥಾನದಲ್ಲಿದೆ ಎಂದು ಭಾವಿಸುತ್ತೇನೆ. ನೀವು ಹೇಳಿದ್ದೀರಿ, ಹೌದು, ಕೆಲ ಅವಶ್ಯಕತೆಗಳು ಇರಲಿ. ಪ್ರದರ್ಶನಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ನನ್ನನ್ನು ಕರ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಒಂದು ಶಕ್ತಿಧಾಮ. ನಾನು ಶಕ್ತಿಯನ್ನು ಪ್ರೀತಿಸುತ್ತೇನೆ. ಅವಳು ಫೈನಾನ್ಸ್ ಉದ್ಯೋಗ ಬಿಡಿ ಫಿಟ್ನೆಸ್ ಕನಸಿನ ಹಾದಿ ಆರಿಸಿಕೊಂಡಳು.